ಈಗ ಅಮೆರಿಕದ ಸ್ಥಿತಿಗತಿ ಹೇಗಾಗಿದೆ ಅಂದರೆ ವೀಕ್ಷಕರೇ, ಒಂದು ಸಣ್ಣ ಇರುವೆ ಆನೆಯನ್ನು ಮಣಿಸಿದ ಹಾಗೆ ಆಗ್ತಾ ಇದೆ. ಯಾಕಂದರೆ ಫಸ್ಟು ಅವ್ರದ್ದು ಆ್ಯಟಿಟ್ಯೂಡ್ ಹೆಂಗಿತ್ತು, ಈಗ ಅವ್ರ ಆ್ಯಟಿಟ್ಯೂಡ್ ಹೇಗಿದೆ ಅಂದರೆ ಇವರೇ ಅವ್ರಿಗೆ ಸರೆಂಡರ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮುಂದುವರಿತಾ ಇದೆ. ಜಗತ್ತಿನ ನೆಮ್ಮದಿಯನ್ನು ಕಸಿದುಕೊಂಡಿದೆ ಈ ವಿಚಾರ. ನಾಳೆ ಬೆಳಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಷಣವನ್ನು ಮಾಡ್ತೀನಿ ನಾನು ಅಂತ ಹೇಳಿದ್ದಾರೆ. ಇನ್ನು ಅಲ್ಲೇನು ಊದುತ್ತಾರೆ ಅನ್ನೋದು ಗೊತ್ತಿಲ್ಲ. ನಾಳೆ ಬೆಳಗ್ಗೆ 6 ಗಂಟೆಗೆ ಮಹತ್ವದ ಭಾಷಣ ಅಂತ ಜಗತ್ತು ನೋಡ್ತಾ ಇದೆ. ಯುದ್ಧ ನಿಲ್ಲಿಸೋ ಬಗ್ಗೆ ಮಾಹಿತಿ ಕೊಡುವಂತಹ ಸಾಧ್ಯತೆ ಇದೆ. ಯಾಕೆ ಅಂತ ಅಂದರೆ, ಯುದ್ಧದಿಂದ ಪ್ರತಿದಿನ ಒಂದು ಕಡೆ ನಾನು ಲೆಕ್ಕಾಚಾರ ನೋಡ್ತಾ ಇದ್ದೆ, ಪ್ರತಿದಿನ ಅಮೆರಿಕಕ್ಕೆ 9,000 ಕೋಟಿ ಖರ್ಚಾಗ್ತಿದೆ. ಅವ್ರ ದುಡ್ಡು, ಜಗತ್ತಿನ ದೊಡ್ಡಣ್ಣ ಶ್ರೀಮಂತ ರಾಷ್ಟ್ರದ ದುಡ್ಡು ಒಂದಿನಕ್ಕೆ 9,000 ಕೋಟಿ ಕರಗ್ತಾ ಇದೆ ಅಂದರೆ ನೀವು ಲೆಕ್ಕ ಹಾಕಿ ಅವ್ರಿಗೆ ಈ ಯುದ್ಧದಿಂದ ಏನು ಸಿಗುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಶಬೀರ್ ಹಣೆ ಗಟ್ಟಿ ಇದೆ ಅಂತ ಹೇಳಿ ಬಂಡೆಗೆ ಚಚ್ಕೊಳ್ಳೋ ಕೆಲಸ ಮಾಡಿ, ಇದು ಬಂಡೆ ಅಂತ ಈಗ ನಿಧಾನಕ್ಕೆ ಅರಿತಾ ಇದ್ದ ಹಾಗೇನೆ ಅಮೆರಿಕ ಹಿಂದೆ ಸರಿಯುವಂತಹ ಹೆಜ್ಜೆ ಇಡ್ತಾ ಇದೆಯಾ? ನಾಳಿನ ಭಾಷಣದ ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಮಮತಾ ನೋಡಿ, ಕಳೆದ 2 ವಾರಗಳ ಹಿಂದೆಯೇ ಈ ಯುದ್ಧದಿಂದ ಹೊರಬರುವಂಥ ಪ್ರಯತ್ನವನ್ನ ಅಮೆರಿಕ ಮಾಡಿತ್ತು. ಆದರೆ ಇಸ್ರೇಲ್ನ ಕಾರಣಗಳಿಂದಾಗಿ ಸಾಧ್ಯ ಆಗಿರಲಿಲ್ಲ. ನೋಡಿ, ಈ ದಾಳಿ ಮುಂದುವರೆದಷ್ಟು ದೊಡ್ಡದಾಗಿ ಹೋಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕೆಂದ್ರೆ ಇರಾನ್ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇಲ್ಲ. ಒಂದು ಕಡೆಗೆ ಇರಾನನ್ನ ಬಗ್ಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಂದು ಕಡೆಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಒತ್ತಡ ಸೃಷ್ಟಿ ಆಗ್ತಾ ಇದೆ. ಷೇರು ಮಾರುಕಟ್ಟೆಗಳ ಕೆಳಗಡೆ ಬೀಳ್ತಾ ಇದೆ. ಡಾಲರ್ ಕೂಡ ಒತ್ತಡದಲ್ಲಿ ಸಿಲುಕುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಈ ಯುದ್ಧವನ್ನ ನಿಲ್ಲಿಸುವಂತ ಲೆಕ್ಕಾಚಾರವನ್ನ ಕೂಡ ಡೊನಾಲ್ಡ್ ಟ್ರಂಪ್ ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ನೋಡಿ, ಅದಕ್ಕೆ ಪೂರಕವಾದಂತ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ಆರಂಭದಲ್ಲಿ 4-5 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಮಾಡಲಾಯಿತು. ಅದನ್ನ ಆಮೇಲೆ 8 ರಿಂದ 10 ದಿನಕ್ಕೆ ವಿಸ್ತರಣೆ ಮಾಡಲಾಯಿತು. ಅದಾದ ಬಳಿಕ 40 ದಿನಗಳಿಗೆ ಅದನ್ನ ವಿಸ್ತರಣೆ ಮಾಡಲಾಯಿತು. ಹೀಗೆ ಕದನ ವಿರಾಮವನ್ನ ವಿಸ್ತರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ನಡುವೆಯೂ ಕೂಡ ಒಂದಷ್ಟು ದಾಳಿ ಪ್ರತಿದಾಳಿಗಳು ಕೂಡ ನಡೀತಾ ಇದಾವೆ. ಇತ್ತೀಚೆಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಾಗಿದೆ ಅಂದ್ರೆ, ಇರಾನ್ ಬಹಳ ಸ್ಪಷ್ಟವಾದಂತ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು, ಎಲ್ಲಿವರೆಗೂ ಕೂಡ ಅಮೆರಿಕ ದಾಳಿಯನ್ನ ನಿಲ್ಲಿಸಿ ಮಾತುಕತೆಗೆ ಬರಲ್ಲ, ಅಲ್ಲಿವರೆಗೂ ಕೂಡ ನಾವು ಮಾತುಕತೆಯನ್ನೇ ಮಾಡಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಕಳಿಸಿದೆ. ನೋಡಿ, ಒಂದು ಕಡೆಗೆ ಟ್ರಂಪ್ ಅವರು ಕದನ ವಿರಾಮದ ಮಾತುಗಳನ್ನ ಆಡ್ತಾರೆ, ಮತ್ತೊಂದು ಕಡೆಗೆ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಒಂದು ಕಡೆ ದಾಳಿ ಸಂಪೂರ್ಣವಾಗಿ ನಿಲ್ಲಬೇಕು, ಅದಾದ ಬಳಿಕ ಮಾತುಕತೆಗೆ ಬರೋದಾದ್ರೆ ನಾವು ಕೂಡ ಮಾತುಕತೆಗೆ ಸಿದ್ಧವಿದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಮೆಸೇಜ್ ಅನ್ನ ಪಾಸ್ ಮಾಡಿದೆ. ಬಹುಶಃ ಈ ಕಾರಣಗಳಿಂದಾಗಿ ನಾಳೆ ಡೊನಾಲ್ಡ್ ಟ್ರಂಪ್ ಅವರು ಭಾಷಣ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದಾವೆ. ನಾಳಿನ ಭಾಷಣ ಏನಿರುತ್ತೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ನೋಡಿ, ಎರಡನ್ನ ಮಾತ್ರ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು, ಯುದ್ಧವನ್ನ ತೀವ್ರ ಸ್ವರೂಪದಲ್ಲಿ ಮುಂದುವರಿಸ್ತೀವಿ ಅನ್ನುವಂಥದ್ದನ್ನ ಹೇಳ್ಬೋದು. ಯಾಕಂದ್ರೆ ಭೂಸೇನೆ ಈಗಾಗಲೇ ಸಂಪೂರ್ಣವಾಗಿ ಸನ್ನದ್ಧವಾಗಿರುವಂತದ್ದು, ಯಾವುದೇ ಸಂದರ್ಭದಲ್ಲಿ ಅತಿ ದೊಡ್ಡ ದಾಳಿಯನ್ನ ಮಾಡ್ಲಿಕ್ಕೆ ಸಂಪೂರ್ಣವಾಗಿ ಪ್ರಿಪೇರ್ ಆಗಿದೆ. ಇದು ಒಂದು ಆಪ್ಷನ್. ಇದನ್ನು ಹೊರತುಪಡಿಸಿ ನಾವು ಗಮನಿಸೋದಾದ್ರೆ, ಕದನ ವಿರಾಮವನ್ನ ಸಂಪೂರ್ಣವಾಗಿ ಘೋಷಣೆ ಮಾಡಿ ಇರಾನ್ ಜೊತೆಗೆ ಮಾತುಕತೆಗೆ ಮುಕ್ತ ಅನ್ನುವಂತ ಸಂದೇಶ ರವಾನೆ ಮಾಡಬಹುದು. ಸೊ ಇವೆರಡರಲ್ಲಿ ಒಂದು ಯಾವುದಾದ್ರೂ ಪ್ರಮುಖವಾದಂತ ಅಂಶ ಟ್ರಂಪ್ ಭಾಷಣದಲ್ಲಿ ಇರುತ್ತೆ ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಂತಹ ವ್ಯಕ್ತಿಗಳಿಗೆ ಶಾರ್ಟ್ ಟರ್ಮ್ ಯುದ್ಧಗಳ ಬಗ್ಗೆ ಹೆಚ್ಚು ಒಲವಿರುತ್ತೆ. ಲಾಂಗ್ ಟರ್ಮ್ ಯುದ್ಧವನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಯಸಲ್ಲ. ಬಿಕಾಸ್ ಅವ್ರು ಫಸ್ಟ್ ಬಿಸ್ನೆಸ್ ಮೆನ್, ಆಮೇಲೆ ಸ್ಟೇಟ್ಸ್ ಮೆನ್ನು. ಹೀಗಾಗಿ ಈ ರೀತಿ ಹೊಸ ನಾಟಕವನ್ನು ಶುರು ಮಾಡಿದೆ ಅಂತ ಅನಿಸುತ್ತೆ.